ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮಿಬ್ಬರ ಮಧ್ಯ ಈ ಒಂದು ಪ್ರೀತಿಯಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ನಡೀತಾ ಇದೆ, ನಿಮ್ಮಿಬ್ಬರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ನೀವೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತಗೊಳ್ಬೇಕು, ಕನ್ಸಲ್ಟೇಷನ್ ಅಂದರೆ ಟ್ಯಾರೋ ಕನ್ಸಲ್ಟೇಷನ್ ತಗೊಳ್ಬೇಕು, ಅಥವಾ ಪೆಂಡಲಮ್ ಕನ್ಸಲ್ಟೇಷನ್ ತಗೊಳ್ಬೇಕು, ಅಥವಾ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಹತ್ರ ಕಲಿಬಹುದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್, ಈ ಒಂದು ಚಾನಲ್ ಮುಖಾಂತರ ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ಆ್ಯಂಡ್ ಕನೆಕ್ಟ್ ಆಗಿ ಈ ಒಂದು ಚಾನಲ್ನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಿರೋ ಅಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ರೀಡಿಂಗ್ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಹಾಗೆ ಬ್ರೇಕಪ್ ಸಿಚುವೇಶನಲ್ಲಿ ಇದ್ದೀರಾ, ಹಾಗೆ ಸಪ್ರೇಷನಲ್ಲೆಲ್ಲ ಯಾರಿದ್ದೀರಾ, ಹಾಗೆ ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಇದ್ದು ನಿಮ್ಮ ಪರ್ಸನ್ ಹಾಗೆ ನಿಮ್ಮಿಬ್ರು ಮಧ್ಯ ಏನು ನಡೀತಿದೆ ಅಂತ ಹೇಳಿ ಸೀಕ್ರೆಟ್ ಆಗಿ ನಿಮ್ಮ ಪರ್ಸನ್ ಏನಾದರೂ ಸಮಥಿಂಗ್ ಸೀಕ್ರೆಟ್ ಮಾಡ್ತಾ ಇದ್ರೆ ಆ ವಿಷಯನ ನೀವು ಇಲ್ಲಿ ಈ ಒಂದು ರೀಡಿಂಗ್ ಮುಖಾಂತರ ತಿಳ್ಕೊಳ್ಬಹುದು. ಓಕೆ, ಸೊ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೆ ಇಲ್ಲಿ ನಿಮ್ಮ ಪರ್ಸನ್ ಫೋಟೋ ಇದ್ರೆ ನೋಡಿ, ಅಥವಾ ಅವ್ರ ಫೇಸನ್ನ ನೆನ್ಪು ಮಾಡ್ಕೊಳ್ಳಿ, ಅಥವಾ ಆ ಒಂದು ಕ್ಯಾಂಡಲ್ ರೀಡಿಂಗ್ ಮಾಡಲಿಕ್ಕೂ ಮುಂಚೆನೆ ಆ ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಓಕೆ, ಸೊ ಇಲ್ಲಿ ಸ್ಮಾಲ್ ಅಪ್ಡೇಟ್ ಇದೆ. ಏನಂತ ಹೇಳಿದ್ರೆ, ಈ ಒಂದು ಸಂಡೇ ಜುಲೈ 7th ನಿಮಗೆ ಮೆಡಿಟೇಷನ್ ಇತ್ತು ಅಲ್ವಾ, ಹೋಪನೋಪನೋ ಸೆಲ್ಫ್ ಹೀಲಿಂಗ್ ಮೆಡಿಟೇಷನ್ ಇತ್ತು. ಸೊ ಅದಕ್ಕೆ ಸೀಟ್ ಫುಲ್ ಆಗಿದೆ. ಸೊ ಹಾಗಾಗಿ ಈಗ ಯಾರಿಗೂ ಆ ಒಂದು ಮೆಡಿಟೇಷನ್ ಕ್ಲಾಸಿಗೆ ಜಾಯಿನ್ ಆಗಬೇಕಂತ ಯಾರೆಲ್ಲ ಅನ್ಕೊಳ್ತಾ ಇದ್ರಿ, ಸೊ ಅವರಿಗೆ ನೆಕ್ಸ್ಟ್ ಟೈಮ್ ನಾನು ಏನು ಹೇಳ್ಬೋದು ಅವಕಾಶನ ಕೊಡ್ತೀನಿ ಅಂತ ಹೇಳ್ಬೋದು. ಯಾಕಂದರೆ ಈಗ ತುಂಬ ಜನ ಕೇಳ್ತಾ ಇದ್ದೀರಾ, ಸೊ ಹಾಗಾಗಿ ಆಲ್ರೆಡಿ ಸೀಟ್ ಎಲ್ಲ ಬುಕ್ ಆಗಿದೆ, ಫುಲ್ ಆಗಿದೆ. ಸೊ ಹಾಗಾಗಿ ನಿಮಗೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಈ ಒಂದು ಮೆಡಿಟೇಷನ್ನ ಮಾಡಿದಾಗ ತಿಳಿಸ್ತೇನೆ. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ನಿಮ್ಮಿಬ್ಬರು ಪ್ರೀತಿಯಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರು ಪ್ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ. ಓಕೆ, ನಿಮ್ಮ ಪರ್ಸನ್ ಮೇಲೆ ತುಂಬಾ ಪ್ರೀತಿ. ಇತ್ತೀಚೆಗೆ ಅವರು ತುಂಬ ರೊಮ್ಯಾಂಟಿಕ್ ಆಗಿ ನಿಮ್ಮ ಜೊತೆ ಮಾತಾಡುವಂಥದ್ದು, ಅಥವಾ ಮುಂಚೆ ನೀವಿಬ್ಬರು ಬ್ರೇಕಪ್ ಆಗಲಿಕ್ಕೂ ಮುಂಚೆ ನಿಮ್ಮ ಜೊತೆ ಅವರು ತುಂಬಾ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ರು, ತುಂಬ ಫ್ಲರ್ಟ್ ಮಾಡ್ತಾಯಿದ್ರು ಅಂತ ಕಾಣಿಸ್ತಿದೆ. ಆ್ಯಂಡ್ ಓಕೆ, ಸೊ ನಿಮ್ಮಿಬ್ಬರು ಪ್ರೀತಿ ಒಂದು ರೊಮ್ಯಾಂಟಿಕ್ ಪ್ರೀತಿ ಅಂತಲೇ ಹೇಳ್ಬೋದು. ಓಕೆ, ಎಮೋಷ್ನಲ್. ಓಕೆ, ಒಂದು ಮಿರಾಕಲ್ ಆಗಿ ನೀವಿಬ್ಬರು ಕನೆಕ್ಟ್ ಆಗಿರುವಂಥದ್ದು. ಓಕೆ, ಸೊ ನಿಮಗೆ ಒಂದೊಂದ್ಸಲ ಅನಿಸಿದೆ ಈ ಒಂದು ವ್ಯಕ್ತಿ ಜೊತೆ ನಾನು ಹೇಗೆ ಕನೆಕ್ಟ್ ಆದೆ ಅಂತ ಹೇಳಿ. ಓಕೆ, ಸೊ ಅವ್ರ ಬಗ್ಗೆ ಇಲ್ಲಿ ಕೆಲವೊಂದು ಸತ್ಯಗಳು ನಿಮಗೀಗ ಈಗೀಗ ಗೊತ್ತಾಗ್ತಾ ಇದೆ. ಅವ್ರು ಯಾವ ಥರ ವ್ಯಕ್ತಿ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಈ ಒಂದು ಪ್ರೀತಿಯಲ್ಲಿ ಕಮಿಟ್ಮೆಂಟ್ ಕೊಡಬೇಕು, ಅಥವಾ ಈ ಒಂದು ರಿಲೇಶನ್ಶಿಪ್ಪನ್ನು ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ಇಬ್ಬರು ಮನಸ್ಸಲ್ಲೂ ಬರ್ತಾ ಇದೆ. ಸೊ ಎಕ್ಸ್ಪೆಷಲಿ ನಿಮ್ಮ ಒಂದು ಪರ್ಸನ್ ಮೈಂಡಲ್ಲಿ ಬರ್ತಾ ಇರುವಂಥದ್ದು, ನಿಮ್ಮಿಂದ ತುಂಬ ದಿನ ದೂರ ಇರಲಿಕ್ಕಾಗಲ್ಲ. ಈ ಒಂದು ರಿಲೇಶನ್ಶಿಪ್ಪಲ್ಲಿ ಏನಾದರೂ ಒಂದು ಆದಷ್ಟು ಬೇಗ ಒಂದು ಜಸ್ಟಿಸ್ ಅಥವಾ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಅವ್ರ ಮೈಂಡಲ್ಲಿ ಬರ್ತಾ ಇರುವಂಥದ್ದು. ಈ ಪ್ರೀತಿ ಬಗ್ಗೆ ಕೆಲವೊಬ್ಬರು ತುಂಬಾ ವರಿ ಆಗಿದೆ, ಟೆನ್ಷನ್ ಮಾಡ್ಕೊಂಡಿದ್ದೀರಾ.
ಅವರ ಮನಸ್ಸನ್ನು ಅವ್ರನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ. ತುಂಬಾ ಮೂಡ್ ಸ್ವಿಂಗ್ಸ್ ಇದೆ ನಿಮ್ಮ ಪರ್ಸನ್ಗೆ. ಅವ್ರನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ. ಇಲ್ಲಿ ಕೆಲವೊಬ್ರು ಓಕೆ ಫಿಸಿಕಲಿ ನೀವಿಬ್ಬರು ಒಂದಾಗಿದ್ದೀರಾ. ಸೊ ಆ ಒಂದು ಮೂಮೆಂಟನ್ನು ನೀವು ನೆನಪಿಸ್ಕೊಳ್ತಾ ಇದ್ದೀರಾ. ಇಲ್ಲಿ ಕೆಲವೊಬ್ರು ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿರೋವಂಥದ್ದು ಕಾಣಿಸ್ತಾ ಇದೆ ಫಿಸಿಕಲಿ. ಓಕೆ, ಇಲ್ಲಿ ಥರ್ಡ್ ಪಾರ್ಟಿಯಿಂದ ನಿಮ್ಮ ಪರ್ಸನ್ ನಿಮ್ಮ ಒಂದು ಲೈಫಲ್ಲಿ ರಿಟರ್ನ್ ಬಂದಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಥರ್ಡ್ ಪಾರ್ಟಿ ರಿಮೂವ್ ಆಗಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಜೊತೆ ಒಂದು ಹ್ಯಾಪಿ ಲೈಫನ್ನು ಲೀಡ್ ಮಾಡಬೇಕು ಅನ್ನುವಂಥದ್ದಿದೆ. ಬಟ್ ಅವರು ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ನಿಮ್ಮ ಪರ್ಸನ್. ಓಕೆ, ಸೊ ಇಲ್ಲಿ ಕೆಲವೊಬ್ಬರಿಗೆ 3 ಮಂತ್ ಅಥವಾ 2 ಮಂತ್ ಅಥವಾ 4 ಮಂತಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮಗೆ ಪ್ರಪೋಸ್ ಮಾಡುವಂಥದ್ದು, ಅಥವಾ ನೀವಿಬ್ಬರು ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋವಂಥದ್ದು, ಅಥವಾ ಇಲ್ಲಿ ರಿಯೂನಿಯನ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ ತುಂಬ ಓಕೆ ಓಕೆ ನಿಮ್ಮ ಬಗ್ಗೆ ಇಲ್ಲಿ ಕೆಲವೊಬ್ಬರು ವಾಟ್ಸಪ್ಪಲ್ಲಿರ್ಬೋದು ಅಥವಾ ಸಮಥಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಸ್ಟೋರಿ ಹಾಕುವಂಥದ್ದು, ಸ್ಟೇಟಸ್ ಹಾಕುವಂಥದ್ದು, ಅಂದರೆ ನಿಮಗೆ ನಿಮ್ಮ ಒಂದು ಪ್ರೀತಿಗೆ ರಿಲೇಟೆಡ್ ಆಗಿ. ಓಕೆ, ಸೊ ಆ ಥರ ನಿಮಗೆ ಕನ್ವೆ ಮಾಡ್ತಿದ್ದಾರೆ ಅಂತ ಕಾಣಿಸ್ತಿದೆ. ಅವರ ಪ್ರೀತಿ ಇರ್ಬೋದು, ಅಥವಾ ಇಲ್ಲಿ ಕೆಲವೊಬ್ಬರು ಕ್ಷಮೆನೂ ಕೇಳ್ತಾ ಇದ್ದಾರೆ ಅವ್ರು ಮಾಡಿರೋಂಥ ತಪ್ಪಿಗೆ. ಸೊ ಪ್ರತಿಯೊಂದನ್ನು ಇಲ್ಲಿ ಸ್ಟೇಟಸಲ್ಲಿ ಹಾಕಿ ನಿಮಗೆ ಆ ಒಂದು ಮುಖಾಂತರ ನಿಮಗೆ ಕನ್ವೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಿದೆ, ಅವ್ರ ಪ್ರೀತಿನ ಅಥವಾ ಅವ್ರ ಕ್ಷಮೆನ. ಓಕೆ, ಸೊ ಇಲ್ಲಿ ಸೈಲೆಂಟ್ ಪ್ರೀತಿ ನಡೀತಾ ಇದೆ. ನಿಮ್ಮಿಬ್ಬರ ಮಧ್ಯೆ ತುಂಬಾ ಒಂದು ಎಮೋಷ್ನಲ್ ಲವ್ ಇದೆ. ಬಟ್ ಓಕೆ, ಫ್ಯಾಮಿಲಿ ಇಶ್ಯೂಸ್ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ H ಲೆಟರ್ ಆ್ಯಂಡ್ A, V and K, S, D. Okay, M, L ಈ ಒಂದು ಲೆಟರ್ ಆ್ಯಪ್ಟ್ ಆಗ್ತಾ ಇರುವಂಥದ್ದು. ಓಕೆ, ಇಲ್ಲಿ ತುಂಬ ಶೈ ಪರ್ಸನ್ ಇದ್ದಾರೆ. ನಿಮ್ಮ ಹತ್ರ ಅವರು ಪ್ರೀತಿನ ಹೇಳ್ಕೊಳ್ಲಿಕ್ಕೆ ಸ್ವಲ್ಪ ನಾಚಿಕೆ ಸ್ವಭಾವ, ನಾಚಿಕೆ ಪಡ್ತಾ ಇರುವಂಥದ್ದು ಅಥವಾ ಹಿಂಜರಿತಾ ಇರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಈ ಒಂದು ಪ್ರೀತಿಯಲ್ಲಿ ಟ್ಯಾರೋಯಿಂದ ಏನು ಬರ್ತಾ ಇದೆ ಆನ್ಸರ್ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಇಬ್ಬರು ಪ್ರೀತಿಯಲ್ಲಿ ಏನು ನಡೀತಾ ಇದೆ ನಿಮ್ಮ ಮನಸ್ಸಲ್ಲಿ? ಇದು ಎಂಪರೆನ್ಸ್, ಏಸ್ ಆಫ್ ಸಾರ್ಡ್ಸ್, 3 ಆಫ್ ಸಾರ್ಡ್ಸ್, ನೆಕ್ಸ್ಟ್ ಓಕೆ
ಬಾಟಮ್ ಆಫ್ ದ ಕಾರ್ಡ್. ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಮ ಪರ್ಸನಿಗಿರ್ಬೋದು ನಿಮಗಿರ್ಬೋದು ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ. ಈ ಒಂದು ಪ್ರೀತಿಯಲ್ಲಿ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನಿಗೆ ಇಲ್ಲಿ ತುಂಬಾ ಫೈನಾನ್ಷಿಯಲ್ ಇಶ್ಯೂಸ್ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ತುಂಬ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಇಲ್ಲಿ ಬೇರೆಯವರ ವಿಷಯಕ್ಕೆ ನೀವಿಬ್ಬರು ಫೈಟ್ ಮಾಡ್ಕೊಂಡಿರೋವಂಥದ್ದು ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆ, ನಿಮ್ಮ ಪ್ರೀತಿಗಿಂತ ಅಥವಾ ಇಲ್ಲಿ ಥರ್ಡ್ ಪಾರ್ಟಿಗೋಸ್ಕರನೂ ಜಗಳ ಮಾಡ್ಕೊಂಡಿರೋವಂಥದ್ದು. ಓಕೆನಾ, ಇಲ್ಲಿ ಸಮಥಿಂಗ್ ಬೇರೆಯವರಿಗೋಸ್ಕರ ನೀವಿಬ್ರು ಜಗಳ ಮಾಡ್ಕೊಂಡಿದ್ದೀರಾ. ರೀಸೆಂಟಾಗಿ ಜಗಳ ಮಾಡ್ಕೊಂಡಿರೋವಂಥದ್ದು ಕಾಣಿಸ್ತಾ ಇದೆ. ಒಂದು 3 weeks ಬ್ಯಾಕ್ ಇರ್ಬೋದು, ಅಥವಾ 1 week ಬ್ಯಾಕ್, ಅಥವಾ 1 month ಬ್ಯಾಕ್, ಅಥವಾ ಓಕೆ ಒಂದು 4 month ಬ್ಯಾಕ್ ನೀವು ಜಗಳ ಮಾಡ್ಕೊಂಡಿರೋವಂಥದ್ದು. ಓಕೆ, ಸೊ ಇಲ್ಲಿ ತುಂಬ ಹರ್ಟ್ ಆಗಿದೆ. ನಿಮ್ಮ ಮಾತು ಸ್ವಲ್ಪ ರ್ಯಾಶ್ ಆಗಿ ಅವ್ರ ಜೊತೆ ಮಾತಾಡಿದ್ದೀರಾ, ಅಥವಾ ಅವರು ನಿಮ್ಮ ಜೊತೆ ರ್ಯಾಶ್ ಆಗಿ ಮಾತಾಡಿದ್ದಾರೆ. ಸಮಥಿಂಗ್ ಏನೋ ಸ್ವಲ್ಪ ಹರ್ಟ್ ಆಗುವಾಗೆ ನಿಮ್ಮಿಬ್ರು ಮಧ್ಯ ಮಾತುಕತೆ ಆಗಿದೆ ಅಂತ ಕಾಣಿಸ್ತಾ ಇದೆ. ಸೊ ಅವ್ರಿಗೆ ಇಲ್ಲಿ ತುಂಬಾ ಹರ್ಟ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ಸೊ ಇಲ್ಲಿ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಒಂದು ಲೈಫಲ್ಲಿ ರಿಟರ್ನ್ ಬರೋ ಅಂಥದ್ದು ಓಕೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ಅವರಿಗೆ ಫೈನಾನ್ಷಿಯಲಿ ತುಂಬಾ ಲಾಸ್ ಆಗಿರೋವಂಥದ್ದು ಬಿಸ್ನೆಸ್ಸಲ್ಲಿ, ಅಥವಾ ಸಮಥಿಂಗ್ ಈ ಒಂದು ಥರ್ಡ್ ಪಾರ್ಟಿಯಲ್ಲಿ ತುಂಬಾ ಮನಿನ ಇನ್ವೆಸ್ಟ್ ಮಾಡಿರುವಂಥದ್ದು, ಥರ್ಡ್ ಪಾರ್ಟಿಗೋಸ್ಕರ ಮನಿ ಖರ್ಚು ಮಾಡಿ ಅವರು ಲಾಸ್ ಆಗಿರುವಂಥದ್ದು, ಸಮಥಿಂಗ್ ಏನೋ ಇಲ್ಲಿ ಮನಿ ಲಾಸ್ ಆಗಿದೆ ನಿಮ್ಮ ಪರ್ಸನ್ಗೆ. ಓಕೆ, ಸೊ ಅದ್ರ ರಿಲೇಟೆಡಲ್ಲಿ ತುಂಬಾ ಅವರು ಟೆನ್ಷನ್ ಮಾಡ್ಕೊಂಡಿರುವಂಥದ್ದು. ದ ಎಂಪ್ರೆನ್ಸ್ ಕಾರ್ಡ್ ಬಂದಿದೆ ಆ್ಯಂಡ್ ಡೆತ್ ಕಾರ್ಡ್ ಬಂದಿದೆ ಆ್ಯಂಡ್ ಏಸ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮ ಒಂದು ಲೈಫಲ್ಲಿ ಬರುವಂಥ ಚಾನ್ಸಸ್ ತುಂಬಾ ಇದೆ. ಓಕೆ, ಡೆತ್ ಕಾರ್ಡ್ ಬಂದಿದೆ, ಇಲ್ಲಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುವಂಥದ್ದು. ಹಾಗೆ ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ಸಡನ್ ಆಗಿ ಡಿಸಿಷನ್ಗಳನ್ನ ತಗೊಳ್ಳುವಂಥದ್ದು. ಓಕೆ, ಸೊ ಅದು ನಿಮಗೆ ಏನು ಹೇಳ್ಬೋದು ಪ್ರಾಬ್ಲಮ್ ಅಥವಾ ಕನ್ಫ್ಯೂಷನ್ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಏಂಜಲ್ ಇದಕ್ಕೆ ಏನು ಹೇಳ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಇನ್ ದ ನಿಯರ್ ಫ್ಯೂಚರ್ improve health and reconsider. ಓಕೆ, ಇಲ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ, ನೀವಿರ್ಬೋದು ನಿಮ್ಮ ಪರ್ಸನ್ ಇರ್ಬೋದು. ಊಟ ಅಥವಾ ತಿಂಡಿ ಸರಿಯಾದ ಟೈಮಿಗೆ ಮಾಡ್ತಾ ಇಲ್ಲ. ಆಪರ್ಚುನಿಟಿ. ಓಕೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತೇಳಿ ಬಾಟಮ್ ಆಫ್ ದ ಕಾರ್ಡ್ ಬಂದಿದೆ ಇಲ್ಲಿ. ಸೊ ಇಲ್ಲಿ ನಿಮ್ಮಿಬ್ರು ಮಧ್ಯ ಏನು ಈ ಒಂದು ಮನಸ್ತಾಪಗಳಿರ್ಬೋದು, ಅಥವಾ ಏನು ಫೈಟಿಂಗ್ ಆಗಿದೆ, ಅಥವಾ ನಿಮ್ಮಿಬ್ರು ರಿಲೇಶನ್ಶಿಪ್ಪಲ್ಲಿ ಸ್ವಲ್ಪ ಆನ್ ಆ್ಯಂಡ್ ಆಫ್ ನಡೀತಾ ಇರೋ ಕಾರಣ ನಿಮ್ಮಿಬ್ರು ಇಲ್ಲಿ ಹೆಲ್ತ್ ಬಗ್ಗೆ ನೀವು ಗಮನ ಕೊಡ್ತಾ ಇಲ್ಲ. ಅದ್ರ ಬಗ್ಗೆನೇ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಡಿಪ್ರೆಸ್ ಆಗಿದ್ದೀರಾ, ಆ್ಯಂಡ್ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಿದ್ದೀರಾ. ದಟ್ ಮೀನ್ಸ್ ರಿಲೇಶನ್ಶಿಪ್ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ರೀಕನ್ಸಿಡರ್ ಅಂತ ಹೇಳಿ ಬಂದಿದೆ, ಅಪಾರ್ಚುನಿಟಿ ಅಂತ ಹೇಳಿ ಬಂದಿದೆ. ಇನ್ ದ ನಿಯರ್ ಫ್ಯೂಚರ್ ಡೆಫಿನೆಟ್ಲಿ ಇಲ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನಿಮ್ಮಿಬ್ರು ರಿಲೇಶನ್ಶಿಪ್ಪಲ್ಲಿ ಒಂದು ಏನು ಹೇಳ್ಬೋದು ಏನಾದರೂ ಒಂದು ಕ್ಲೂ ಸಿಗೋವಂಥದ್ದು ಅಥವಾ ಜಸ್ಟಿಸ್ ಸಿಗೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ರೊಮ್ಯಾಂಟಿಕ್ ಏಂಜಲ್ ಏನು ಹೇಳ್ತಿದ್ದಾರೆ ಚೆಕ್ ಮಾಡೋಣ. ಓಕೆ, ರಿಲೀಸ್ ಯುವರ್ ಎಕ್ಸ್, ನ್ಯೂ ಲವ್. ಓಕೆ, ಸಪ್ರೇಷನ್, ವೆಡ್ಡಿಂಗ್. ಓಕೆ, ಟ್ರೂ ಲವ್. ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಟ್ರೂ ಲವ್ ಅಂತ ಹೇಳಿ ಬಂದಿದೆ. ಡೆಫಿನೆಟ್ಲಿ ಈ ಒಂದು ಪ್ರೀತಿ ನಿಮಗೆ ಏನು ಹೇಳ್ಬೋದು, ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಟ್ರೂ ಲವ್ ಮಾಡಿದ್ದಾರೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ಥರ್ಡ್ ಪಾರ್ಟಿ ಅಂತ ಹೇಳಿ ನಿಮಗೆ ಚೀಟ್ ಮಾಡಿರುವಂಥದ್ದು, ಅಥವಾ ನಿಮಗೆ ಫಿಸಿಕಲಿ ಆಗಿ ನಿಮ್ಮನ್ನು ಯೂಸ್ ಮಾಡ್ಕೊಂಡಿರೋವಂಥದ್ದು ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಮೋಸ್ಟ್ ಆಫ್ ದ ಕೆಲವೊಬ್ಬರಿಗೆ ತುಂಬ ಜನಕ್ಕೆ ಟ್ರೂ ಲವ್ ಇದೆ ನಿಮ್ಮ ಪ್ರೀತಿಯಲ್ಲಿ. ಓಕೆ, ಅವ್ರು ನಿಮ್ಮ ಬಗ್ಗೆ ಒಂದು ಮದುವೆ ಆಗಬೇಕು, ನಿಮ್ಮ ಜೊತೆ ಒಂದು ಏನು ಹೇಳ್ಬೋದು ನ್ಯೂ ಲವ್ ಸ್ಟಾರ್ಟ್ ಮಾಡಬೇಕು, ಅಥವಾ ನಿಮ್ಮಿಬ್ರು ಮಧ್ಯ ಒಂದು ಏನು ಹೇಳ್ಬೋದು ಸಪ್ರೇಷನ್ ಏನು ಗ್ಯಾಪ್ ಇತ್ತು ಅದನ್ನ ಸರಿ ಮಾಡಿಕೊಂಡು ಒಂದು ಏನು ಒಳ್ಳೆಯ ಒಂದು ರೀತಿಯಲ್ಲಿ ಮಾತಾಡಿಕೊಂಡು ಈ ಒಂದು ರಿಲೇಶನ್ಶಿಪ್ಪನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಓಕೆ, ಈ ಒಂದು ಪ್ರೀತಿನ ಸ್ಟಾರ್ಟ್ ಮಾಡಬೇಕು, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ.
ಸೊ ಇಲ್ಲಿ ಕೆಲವೊಬ್ಬರಿಗೆ ಮದುವೆ ಪ್ರಪೋಸಲ್ ಕೂಡ ಮಾಡೋ ಅಂಥದ್ದು ಅವ್ರ ಮೈಂಡಲ್ಲಿ ಬರ್ತಾ ಇದೆ, ಓಕೆನಾ. ಸೊ ಈ ಒಂದು ಪರ್ಸನ್ನ ನಾನು ಡೆಫಿನೆಟ್ಲಿ ಮದುವೆ ಆಗಬೇಕು, ಇವರಿಗೆ ಮೋಸ ಮಾಡಬಾರ್ದು ಅನ್ನೋವಂಥದ್ದು ಎಮೋಷ್ನಲ್ ಲವ್ ಆಗಿದೆ ಆಲ್ರೆಡಿ ನಾನು ಹೇಳಿದಾಗೆ. ಸೊ ಅವ್ರು ನಿಮ್ಮ ಮೇಲೆ ತುಂಬಾ ಎಮೋಷ್ನಲ್ ಪ್ರೀತಿನ ಇಟ್ಕೊಂಡಿದ್ದಾರೆ, ಓಕೆ. ಇಲ್ಲಿ ಏನು ಹೇಳ್ಬೋದು, ಸಪ್ರೇಷನಲ್ಲಿ ಇದ್ದೀರಾ. ಸೊ ಅವರಿಗೂ ಇಲ್ಲಿ ಸಪ್ರೇಷನಲ್ಲಿರುವಂಥದ್ದು ಅವ್ರ ಮನಸ್ಸಿಗೂ ತುಂಬಾ ಹರ್ಟ್ ಆಗ್ತಿದೆ, ನೋವು ಆಗ್ತಿದೆ, ಬಟ್ ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ ಅಷ್ಟೇ ಇಲ್ಲಿ, ಓಕೆ. ನಿಮ್ಮಿಬ್ರು ಮಧ್ಯ ನಡೆದಂಥ ಸ್ವೀಟ್ ಮೆಮೊರೀಸ್ ಇರ್ಬೋದು ಅಥವಾ ಆ ಮಧುರ ಕ್ಷಣಗಳನ್ನು ಅವ್ರು ಇನ್ನೂ ನೆನಪಿಸ್ಕೊಳ್ತಾ ಇದ್ದಾರೆ. ಈ ಒಂದು ಪ್ರೀತಿಯಲ್ಲಿ ಏನಾದರೂ ಒಂದು ವರ್ಕ್ ಮಾಡಬೇಕು ಅಥವಾ ಈ ಒಂದು ಪ್ರೀತಿನ ನಾನು ಉಳಿಸ್ಕೊಳ್ಬೇಕು ಅನ್ನೋವಂಥದ್ದು ನಿಮ್ಮ ಮೈಂಡಲ್ಲೂ ಬರ್ತಾ ಇದೆ, ನಿಮ್ಮ ಪರ್ಸನ್ ಅವರ ಮೈಂಡಲ್ಲೂ ಈ ಒಂದು ವಿಷಯದ ಬಗ್ಗೆ ಅವ್ರು ಥಿಂಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು, ಓಕೆ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.